ನಮಸ್ಕಾರ ಸರ್. ನನ್ನ ಹೆಸರು ಅಭಯ್ ಸಿಐ, ಸರ್ ಎಂ ವಿ ಪಿ ಯು ಕಾಲೇಜ್ ದಾವಣಗೆರೆಯಿಂದ ಮಾತಾಡ್ತಿದ್ದೀನಿ. ಸರ್ ನಾವು ಎಲ್ಲ ಪಾಯಿಂಟ್ಸ್ ಓದ್ತಿದ್ದೀನಿ ಸರ್. ಲಾಂಗ್ ಆನ್ಸರ್ಸ್ ಕನ್ನಡ ಮತ್ತು ಲ್ಯಾಂಗ್ವೇಜಲ್ಲಿ ಬಂದಾಗ ಉದ್ದ ಬರಿತಾ ಟೈಮ್ ಮ್ಯಾನೇಜ್ ಆಗ್ತಿಲ್ಲ ಸರ್. ಎಲ್ಲ ಗೊತ್ತಿದ್ರೂ ಅಲ್ಲಿ ಬರೆಯೋಕ್ಕಾಗಲಿಲ್ಲ ಅಂದರೆ ಪರ್ಸೆಂಟೇಜ್ ಕಮ್ಮಿ ಆಗ್ತಿದೆ. ಅದು ಒಂದು ಕ್ವಶನ್ ಬರಿತಾ ಅದ್ರ ಬದಲು ಬೇರೆ ಕ್ವಶನ್ ಬಗ್ಗೆ ಯೋಚನೆ ಮಾಡ್ತಾ ಅದ್ರ ಪಾಯಿಂಟ್ಸ್ ಇದ್ರ ಪಾಯಿಂಟ್ಸ್ ಎರಡೂ ಕನ್ಫ್ಯೂಸ್ ಆಗ್ತದೆ. ಇದಕ್ಕೇನಾದರೂ ಪರಿಹಾರ ಕೊಡ್ತಿಲ್ಲ? ವೆರಿ ಗುಡ್. ನೀನು ಎರಡನೇ ಪ್ರಶ್ನೆ ಮೊದಲು ಉತ್ತರ ಕೊಡ್ತೀನಿ ನಾನು. ಇದನ್ನು ಓದಿ ಅದನ್ನು ಬರೀಲ್ಲ ಇದನ್ನು ಬರೀಲ್ಲ ಅಂದ್ಕೊಂಡು ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದೆಲ್ಲ. ಒಬ್ಬ ಜಲಾಲುದ್ದೀನ್ ರೂಮಿ ಅಂತ ಇದ್ದ, ಬಹುದೊಡ್ಡ ಸೂಫಿ ಸಂತ ಅವನು ಒಂದು ಸಲ ಮನೆಯಲ್ಲಿದ್ದಾಗ ಅವನ ಅಭಿಪ್ರಾಯ ಕೇಳ್ಕೊಂಡು ಸಾಕಷ್ಟು ಜನ ಬರೋರು. ಒಬ್ಬ ಭಾರಿ ಬ್ಯುಸಿ ಮನುಷ್ಯ ಬಂದ, ಬಿಸ್ನೆಸ್ ಮನ್ ಬಂದ. ರೂಮ್ ಇದ್ದಾರೇನಪ್ಪ ಅಂತ ಕೇಳ್ದ. ಕೂತ್ಕೊಳ್ಳಿ ಬರ್ತಾರೆ ಅಂದರು. ಇವನು ಪುರ್ಸತ್ತಿಲ್ಲ, ಅವನು ದೊಡ್ಡ ಮನುಷ್ಯ ಅಲ್ಲ ಅವನು. ಇಲ್ಲ, ರೂಮಿ ಯಾರ ಹತ್ರ ಮಾತಾಡ್ತಿದ್ದಾರೆ, 2 ನಿಮಿಷಕ್ಕೆ ಬರೋನು. ರೂಮಿ ಫ್ರೀ ಆದ್ರೆ ಕೇಳು ಅಂತ. ಅವ್ನು ತಲೆ ಕೆಟ್ಟು ಹೋಗಿ ಹೇಳಿದ ರೂಮಿಗೆ, ಅವನು ಬಂದಿದ್ದಾನೆ, ಭಾಳ ಅವಸರದಲ್ಲಿದ್ದಾನೆ, ಕರಿ ಅವನೊಳಗಡೆ ಕರೆದ್ರು. ಏನು ನಮ್ಮ ಸಮಸ್ಯೆ ಅಂತ ಕೇಳಿದ ರೂಮಿ ಅವನಿಗೆ. ಅವನು ಹೇಳ್ದ, ಸರ್ ನಾನು ಬಿಸ್ನೆಸ್ ಮಾಡ್ತೀನಿ, ಒಂದು ಮಾಡಿದೆ ಅದಾಗಲಿಲ್ಲ, ಇನ್ನೊಂದು ಮಾಡಿದೆ ಅದು ಕೈ ಹಿಡಿಲಿಲ್ಲ, 5-6 ಬಿಸ್ನೆಸ್ ಮಾಡಿದೆ ಯಾವುದೂ ಸಕ್ಸಸ್ಫುಲ್ ಆಗಲಿಲ್ಲ, ನನಗೆ ಏನು ಮಾಡಬೇಕು ಅಂತ. ಹಿಂಗೆ ಬಾ ನನ್ನ ಜೊತೆಗೆ ಬಾ ಕರ್ಕೊಂಡು ಹೋದ. ಮನೆ ಹಿಂದೆ ದೊಡ್ಡ ಹಿತ್ತಲು. ಆ ಹಿತ್ತಲು ತುಂಬ ಸಣ್ಣ ತೂತಿಗದ ನೆಲದಲ್ಲೆಲ್ಲ. ಅವ್ನು ಕೇಳಿದೆ, ಏನು ಮಾಡಿದ್ದೀರಿ ರೂಮಿಯವರೇ, ಜಮೀನು ಹಾಳು ಮಾಡಿಬಿಟ್ಟಿದ್ದೀರಿ, ಏನು ತೆಗೆದಿದ್ದೀರಲ್ಲ, 2 ಅಡಿ 3 ಅಡಿ ತೆಗೆದಿದ್ದೀರಿ ಪೂರ್ತಿ ಅಂತ. ಹೌದು, ಅದೇ ಸಮಸ್ಯೆ ನನಗೆ ಅಂದ ರೂಮಿ. ನನ್ನ ಶಿಷ್ಯರಿದ್ದಾರಲ್ಲ, ಕುಡಿಯೋಕ್ಕೆ ನೀರು ಬೇಕು ಅವರಿಗೆ. ಬಾವಿ ತೆಗಿಯೋಕ್ಕೆ ಹೋದರು, 2 ಅಡಿ ತೆಗೆದ್ರೂ ಬರಲಿಲ್ಲ, ಆ ಕಡೆ 3 ಅಡಿ ತೆಗೆದ್ರೂ ಬರಲಿಲ್ಲ, ಇಲ್ಲ 5 ಅಡಿ ತೆಗೆದ್ರೂ ಬರಲಿಲ್ಲ. ಹಿಂಗಾಗಿ ಪೂರ್ತಿ ಹಿತ್ತಲೆಲ್ಲ ತೆಗೆದಿಟ್ಟಿದ್ದಾರೆ ಅಂತ. ನಾನು ನೀವು ಬುದ್ಧಿವಂತರು, ನಿಮ್ಮ ಅಭಿಪ್ರಾಯ ಕೇಳೋಕ್ಕೆ ಬಂದರೆ ನೀವು ನಮ್ಗಿಂತ ದಡ್ಡ ಕಾಣಿಸ್ತೀರಿ ನೀವು. ಅಲ್ರಿ 2-3 ಅಡಿಗೆ ನೀರು ಬರ್ತೇನೆ ರೀ, ಇಷ್ಟೆಲ್ಲ ಕಡೆ 2-2, 3-3 ತೆಗೆಯೋದಕ್ಕಿಂತ ಒಂದೇ ಕಡೆ 200 ಅಡಿ ತೆಗೆದು ಬರ್ತಿರ್ಲಿಲ್ವ ನೀರು ಅಂತ. ಅದು ನಿನ್ನ ಸಮಸ್ಯೆ ಅಂತ ಹೇಳಿದ್ರು. ನಿನ್ನ ಸಮಸ್ಯೆಗೆ ಪರಿಹಾರ ಅದು. ನೀನು ಎಲ್ಲ ಕಡೆ ಅದು ಮಾಡೋಕ್ಕೆ ಹೋಗ್ತೀಯಲ್ಲ, ಹಂಗೆ ಮಾಡೋಕ್ಕೆ ಹೋಗಬೇಡ. ದಯವಿಟ್ಟು ಹೇಳ್ತೀನಲ್ಲ, ಈ ವಿಷಯ ಈ ವಿಷಯ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ತೊಗೊಂಡ ಗಟ್ಟಿಯಾಗಿ ಬಾವಿ ತೆಗೆದಂಗೆ ನೆನಪಿಟ್ಕೋಬೇಕು ಅದನ್ನು. ಬಾವಿ ತೆಗಿಬೇಕಾದ್ರೆ 2 ಅಡಿ 3 ಅಡಿ ಸಾಕಾಗಲ್ಲ, 200 ಅಡಿ ತೆಗಿಬೇಕು ಸೀದಾ. ಒಂದೇ ವಿಷಯ ಹಿಡ್ಕೊ. ಆಮೇಲೆ ಇನ್ನೊಂದು ಒಳ್ಳೆ ಪ್ರಶ್ನೆ ಕೇಳಿದೆ. ಲಾಂಗ್ ಆನ್ಸರ್ಸ್ ಬರ್ತಾವೆ ಕನ್ನಡದಲ್ಲಿ ಎಲ್ಲ ಬರೀಬೇಕಾದ್ರೆ, ಟೈಮ್ ಸಾಲಲ್ಲ ಅಂತ. ಒಂದು ಮಾತು ತಿಳ್ಕೊ ಮಗು, ಟೈಮ್ ಯಾವತ್ತೂ ಕಮ್ಮಿ ಇರೋಲ್ಲ. ನಿಮ್ಮ ಪ್ರಶ್ನೆ ಪತ್ರಿಕೆ ಯಾವತ್ತೂ 3 ತಾಸು ಬರೆಯೋ ಹಂಗೆ ಇರೋಲ್ಲ ಅದು. ನಾನು ಬೇಕಾದಷ್ಟು ಸಲ ಸೆಟ್ ಮಾಡಿದ್ದೀನಿ ಪರೀಕ್ಷೆಗಳನ್ನು, ಯಾವಾಗಲೂ ಅರ್ಧ ತಾಸು ಜಾಸ್ತಿ ಇಟ್ಟಿರ್ತಾರೆ. ಇನ್ನೊಮ್ಮೆ ಓದ್ಕೊಳಕ್ಕೆ ಬಂದಿರಬೇಕು ಬರೆದದ್ದನ್ನು ನೋಡ್ಕೊಳ್ಳೋದಕ್ಕೆ. ಆಮೇಲೆ ಬರೆದಿದ್ದೇನೆ ಇಲ್ಲ, ಎಡಿಷನಲ್ ಶೀಟ್ ಟೈಮ್ ಮಾಡಿದ್ದೇನೆ ಇಲ್ಲ, ನಂಬರ್ ಅದೆಲ್ಲ ಟೈಮ್ ಕೊಟ್ಟಿರ್ತಾರೆ. ಯಾವಾಗ ಟೈಮ್ ಸಾಲಲ್ಲ ಗೊತ್ತಾ, ನೀನು ಬೇಕಾದಕ್ಕಿಂತ ಜಾಸ್ತಿ ಬರೆದಾಗ. ತೂಕ ಮಾಡ್ದಂಗೆ ಇರಬೇಕು. 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ನಿಮ್ಗೆ ಕಲಿಸಿರ್ತಾರೆ ಮೇಷ್ಟ್ರು ಶಾಲೆಯಲ್ಲಿ. 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 5 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 1 ಮಾರ್ಕಿಗೆ ಎಷ್ಟು. 1 ಮಾರ್ಕ್ ಕ್ವಶ್ಚನ್ಗೆ 1 ಸೆಂಟೆನ್ಸ್ ಇರುತ್ತಪ್ಪ. ನಾನು ಅದನ್ನೇ ಪೇಜ್ ತುಂಬ ಬರೆದ್ರೆ ನಿನಗೆ ವಿಷಯ ಗೊತ್ತಿದೆ ಅಂತ. ನಿನಗೇನು ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ ಅಲ್ಲಿ, ಆ ಪ್ರಶ್ನೆಗೆ ಉತ್ತರ ಗೊತ್ತಿದೆಯಾ ಅಂತ ಬೇಕಾಗತ್ತೆ. ನೀನು ಅವಶ್ಯಕತೆಯಿಂದ ಜಾಸ್ತಿ ಬರೆದಾಗ ಟೈಮ್ ಸಾಲಲ್ಲ ಅಷ್ಟೇ. ಜೊತೆಗೆ ಈಗ ಹ್ಯಾಂಡ್ ರೈಟಿಂಗ್ ಕೂಡ ಅಂದರೆ ಏನಂದರೆ ಮೊದಲು ಬರವಣಿಗೆ ಚೆನ್ನಾಗಿ ಗೊತ್ತಿರಬೇಕು. ಈ ಪರೀಕ್ಷೆ ಸಂದರ್ಭದಲ್ಲಿ ನಾನು ಸುದೀರ್ಘ ಬರೀತೀನಿ ಅಂತಂದರೆ ಸಹಜವಾಗಿ. ಮತ್ತು ಅದೊಂದು ಇತ್ತೀಚೆಗೆ ಏನಾಗಿದೆ, ನೀವು ಹೇಳಿದೆ ಕೊರೋನಾ ಬಂದು ಹೋದ್ಮೇಲೆ ಅಂತೂ ಮಕ್ಕಳಿಗೆ ಬರವಣಿಗೆನೇ ಕಮ್ಮಿ ಆಗಿದೆ. ಗಣಿತ ಕೂಡ ಓದ್ತಾರೆ ಹುಡುಗರು, ಬರೆಯಲಾರದೆ ಹೋದರೆ ಅಕ್ಷರ ದುಂಡಗಾಗಲ್ಲ. ನನ್ನ ಅಕ್ಕ ಇದ್ಲು, ಯಾವಾಗಲೂ ಗೋಲ್ಡ್ ಮೆಡಲಿಸ್ಟಕ್ಕೆ, ಯಾವಾಗಲೂ ಫಸ್ಟ್ ರ್ಯಾಂಕ್. ಆಕೆ ಸ್ಲೇಟ್ ಮೇಲೆ ಬರೀತಿದ್ಲು ಸರ್. ನನಗೆ ನಾಚಿಕೆ. ನಾನು ಹೇಳ್ತೀನಿ, MSc ಓದ್ಬೇಕಾದ್ರೆ ನಾನು ಸ್ಲೇಟ್ ಮೇಲೆ ಬರೀತಿದ್ದೆ. ನಾನು ಬಳಪ ಸ್ಲೇಟ್ಗೂ ಬರೀತಿದ್ದೆ. ನಾನು ಅಕ್ಕ ಕಲಿಸಿದ್ದು. ಬರೆಯೋದು ಅಳಿಸೋದು ಕಾರಣ ಇಷ್ಟೇ, ದುಡ್ಡು ವೇಸ್ಟ್ ಆಗಲ್ಲ, ಪೇಪರ್ ವೇಸ್ಟ್ ಆಗಿಲ್ಲ, ಬಸ್ಸಿ ವೇಸ್ಟ್ ಆಗಿಲ್ಲ. ಮತ್ತು ಇನ್ನೊಂದು, ಬಳಪ ಹಿಡ್ಕೊಂಡು ಹಲಿಗೆ ಮೇಲೆ ಬರೆದಾಗ ಘರ್ಷಣೆ ಜಾಸ್ತಿ ಇರುತ್ತೆ, ಬೇಗ ಬರೆಯೋಕ್ಕಾಗಲ್ಲ. ನಾನೇನು ಮಾಡಿದ್ದೆ, ಒಂದು ಪ್ಲೇಟ್ ಬಳಪ, ಒಂದು ಪೂರ್ತಿ ಸ್ಲೇಟನ್ನು ನಾನು 5 ನಿಮಿಷದಲ್ಲಿ ಬರೆಯೋದಾದರೆ ಪೇಪರಲ್ಲಿ 3 ನಿಮಿಷದಲ್ಲಿ ಬರಿಬೋದು. ನೋಡಿ, ಬರೆದು ಅಕ್ಷರ ದುಂಡಗಾಗತ್ತೆ. ಇವಾಗ ಬಳಪನೂ ಇಲ್ಲ, ಸ್ಲೇಟು ಇಲ್ಲ, ಯಾವುದೂ ಇಲ್ಲ. ಅಲ್ಲ, ಈಗ ಮ್ಯಾಜಿಕ್ ಪ್ಲೇಟ್ ಅದು ಮಂದಿದ್ದಾವೆಲ್ಲ ಬರ್ತವೆ, ಆದರೆ ಬರೀಬೇಕು, ಪ್ರಾಕ್ಟೀಸ್ ಮಾಡಬೇಕು.